ದರ್ಶನ್ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಇಡೀ ಗ್ಯಾಂಗ್ಗೆ ಈಗ ಕೈದಿ ನಂಬರ್ ಸಿಕ್ಕಿದೆ. ಇದರ ಮಧ್ಯೆ ಜಾಮೀನು ನಿರಾಕರಣೆ ಮಾಡೋದಕ್ಕೆ ಕಾರಣ ಏನು ಅನ್ನೋದು ಕೂಡ ಈಗ ಬಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಕೇಳಿಯೇ ಜಾಮೀನು ರದ್ದು ಮಾಡಲಾಗಿದೆ. ಡಿ ಗ್ಯಾಂಗ್ಗೆ ಬೇಲ್ ಕ್ಯಾನ್ಸಲ್ ಆಗಲು ಹಲವು ಕಾರಣಗಳಿವೆ. ಅದರಲ್ಲೂ ರೇಣುಕಾಸ್ವಾಮಿ ಕೊಲೆಯ ಭೀಕರತೆ ಬಗ್ಗೆ ಸುಪ್ರೀಂ ಕೋರ್ಟ್ ಆಕ್ರೋಶ ಹೊರಹಾಕಿದೆ. ಅದರಲ್ಲೂ ಎರಡು ಫೋಟೋಗಳನ್ನ ನೋಡಿ ಜಡ್ಜ್ ಶಾಕ್ ಆಗಿದ್ದಾರೆ. ರಾಜಾತಿಥ್ಯ ಪಡೆದ ದರ್ಶನ್ ಮೇಲೆ ನ್ಯಾಯಾಧೀಶರು ಕೆಂಡಾಮಂಡಲಾದ್ರು. ಜೈಲಿನಲ್ಲೇ ರೌಂಡ್ ಟೇಬಲ್ ಮೀಟಿಂಗ್ ಮಾಡ್ತಾ ಸಿಗರೆಟ್ ಸೇದಿದ ಫೋಟೋಗಳು ಕೂಡ ದರ್ಶನ್ಗೆ ದೊಡ್ಡ ಕಂಟಕ ಆಯಿತು. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳಿದ್ದು ಗಂಭೀರ ಆರೋಪಗಳಿದ್ರೂ ಹೈಕೋರ್ಟ್ ಪರಿಗಣಿಸಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರಹಾಕಿದೆ. ದರ್ಶನ್ ಅಂಡ್ ಗ್ಯಾಂಗ್ ಬೇಲ್ ರದ್ದಾಗಲು 272 ಸಾಕ್ಷ್ಯಗಳು ಕಾರಣವಂತೆ. ದರ್ಶನ್ ವಿರುದ್ಧ ಸಾಲು ಸಾಕ್ಷ್ಯಗಳಿದ್ದು ಕನಿಷ್ಠ 6 ತಿಂಗಳ ಕಾಲ ಜೈಲಿನಿಂದ ಹೊರಬರೋದೇ ಅನುಮಾನ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಇಡೀ ಗ್ಯಾಂಗ್ಗೆ ಈಗ ಕೈದಿ ನಂಬರ್ ಸಿಕ್ಕಿದೆ. ಇದರ ಮಧ್ಯೆ ಜಾಮೀನು ನಿರಾಕರಣೆ ಮಾಡೋದಕ್ಕೆ ಕಾರಣ ಏನು ಅನ್ನೋದು ಕೂಡ ಈಗ ಬಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಕೇಳಿಯೇ ಜಾಮೀನು ರದ್ದು ಮಾಡಲಾಗಿದೆ. ಡಿ ಗ್ಯಾಂಗ್ಗೆ ಬೇಲ್ ಕ್ಯಾನ್ಸಲ್ ಆಗಲು ಹಲವು ಕಾರಣಗಳಿವೆ. ಅದರಲ್ಲೂ ರೇಣುಕಾಸ್ವಾಮಿ ಕೊಲೆಯ ಭೀಕರತೆ ಬಗ್ಗೆ ಸುಪ್ರೀಂ ಕೋರ್ಟ್ ಆಕ್ರೋಶ ಹೊರಹಾಕಿದೆ. ಅದರಲ್ಲೂ ಎರಡು ಫೋಟೋಗಳನ್ನ ನೋಡಿ ಜಡ್ಜ್ ಶಾಕ್ ಆಗಿದ್ದಾರೆ. ರಾಜಾತಿಥ್ಯ ಪಡೆದ ದರ್ಶನ್ ಮೇಲೆ ನ್ಯಾಯಾಧೀಶರು ಕೆಂಡಾಮಂಡಲಾದ್ರು. ಜೈಲಿನಲ್ಲೇ ರೌಂಡ್ ಟೇಬಲ್ ಮೀಟಿಂಗ್ ಮಾಡ್ತಾ ಸಿಗರೆಟ್ ಸೇದಿದ ಫೋಟೋಗಳು ಕೂಡ ದರ್ಶನ್ಗೆ ದೊಡ್ಡ ಕಂಟಕ ಆಯಿತು. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳಿದ್ದು ಗಂಭೀರ ಆರೋಪಗಳಿದ್ರೂ ಹೈಕೋರ್ಟ್ ಪರಿಗಣಿಸಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರಹಾಕಿದೆ. ದರ್ಶನ್ ಅಂಡ್ ಗ್ಯಾಂಗ್ ಬೇಲ್ ರದ್ದಾಗಲು 272 ಸಾಕ್ಷ್ಯಗಳು ಕಾರಣವಂತೆ. ದರ್ಶನ್ ವಿರುದ್ಧ ಸಾಲು ಸಾಕ್ಷ್ಯಗಳಿದ್ದು ಕನಿಷ್ಠ 6 ತಿಂಗಳ ಕಾಲ ಜೈಲಿನಿಂದ ಹೊರಬರೋದೇ ಅನುಮಾನ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಇಡೀ ಗ್ಯಾಂಗ್ಗೆ ಈಗ ಕೈದಿ ನಂಬರ್ ಸಿಕ್ಕಿದೆ. ಇದರ ಮಧ್ಯೆ ಜಾಮೀನು ನಿರಾಕರಣೆ ಮಾಡೋದಕ್ಕೆ ಕಾರಣ ಏನು ಅನ್ನೋದು ಕೂಡ ಈಗ ಬಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಕೇಳಿಯೇ ಜಾಮೀನು ರದ್ದು ಮಾಡಲಾಗಿದೆ. ಡಿ ಗ್ಯಾಂಗ್ಗೆ ಬೇಲ್ ಕ್ಯಾನ್ಸಲ್ ಆಗಲು ಹಲವು ಕಾರಣಗಳಿವೆ. ಅದರಲ್ಲೂ ರೇಣುಕಾಸ್ವಾಮಿ ಕೊಲೆಯ ಭೀಕರತೆ ಬಗ್ಗೆ ಸುಪ್ರೀಂ ಕೋರ್ಟ್ ಆಕ್ರೋಶ ಹೊರಹಾಕಿದೆ. ಅದರಲ್ಲೂ ಎರಡು ಫೋಟೋಗಳನ್ನ ನೋಡಿ ಜಡ್ಜ್ ಶಾಕ್ ಆಗಿದ್ದಾರೆ. ರಾಜಾತಿಥ್ಯ ಪಡೆದ ದರ್ಶನ್ ಮೇಲೆ ನ್ಯಾಯಾಧೀಶರು ಕೆಂಡಾಮಂಡಲಾದ್ರು. ಜೈಲಿನಲ್ಲೇ ರೌಂಡ್ ಟೇಬಲ್ ಮೀಟಿಂಗ್ ಮಾಡ್ತಾ ಸಿಗರೆಟ್ ಸೇದಿದ ಫೋಟೋಗಳು ಕೂಡ ದರ್ಶನ್ಗೆ ದೊಡ್ಡ ಕಂಟಕ ಆಯಿತು. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳಿದ್ದು ಗಂಭೀರ ಆರೋಪಗಳಿದ್ರೂ ಹೈಕೋರ್ಟ್ ಪರಿಗಣಿಸಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರಹಾಕಿದೆ. ದರ್ಶನ್ ಅಂಡ್ ಗ್ಯಾಂಗ್ ಬೇಲ್ ರದ್ದಾಗಲು 272 ಸಾಕ್ಷ್ಯಗಳು ಕಾರಣವಂತೆ. ದರ್ಶನ್ ವಿರುದ್ಧ ಸಾಲು ಸಾಕ್ಷ್ಯಗಳಿದ್ದು ಕನಿಷ್ಠ 6 ತಿಂಗಳ ಕಾಲ ಜೈಲಿನಿಂದ ಹೊರಬರೋದೇ ಅನುಮಾನ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಇಡೀ ಗ್ಯಾಂಗ್ಗೆ ಈಗ ಕೈದಿ ನಂಬರ್ ಸಿಕ್ಕಿದೆ. ಇದರ ಮಧ್ಯೆ ಜಾಮೀನು ನಿರಾಕರಣೆ ಮಾಡೋದಕ್ಕೆ ಕಾರಣ ಏನು ಅನ್ನೋದು ಕೂಡ ಈಗ ಬಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಕೇಳಿಯೇ ಜಾಮೀನು ರದ್ದು ಮಾಡಲಾಗಿದೆ. ಡಿ ಗ್ಯಾಂಗ್ಗೆ ಬೇಲ್ ಕ್ಯಾನ್ಸಲ್ ಆಗಲು ಹಲವು ಕಾರಣಗಳಿವೆ. ಅದರಲ್ಲೂ ರೇಣುಕಾಸ್ವಾಮಿ ಕೊಲೆಯ ಭೀಕರತೆ ಬಗ್ಗೆ ಸುಪ್ರೀಂ ಕೋರ್ಟ್ ಆಕ್ರೋಶ ಹೊರಹಾಕಿದೆ. ಅದರಲ್ಲೂ ಎರಡು ಫೋಟೋಗಳನ್ನ ನೋಡಿ ಜಡ್ಜ್ ಶಾಕ್ ಆಗಿದ್ದಾರೆ. ರಾಜಾತಿಥ್ಯ ಪಡೆದ ದರ್ಶನ್ ಮೇಲೆ ನ್ಯಾಯಾಧೀಶರು ಕೆಂಡಾಮಂಡಲಾದ್ರು. ಜೈಲಿನಲ್ಲೇ ರೌಂಡ್ ಟೇಬಲ್ ಮೀಟಿಂಗ್ ಮಾಡ್ತಾ ಸಿಗರೆಟ್ ಸೇದಿದ ಫೋಟೋಗಳು ಕೂಡ ದರ್ಶನ್ಗೆ ದೊಡ್ಡ ಕಂಟಕ ಆಯಿತು.
ಕೊಲೆ ಆರೋಪಿ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳಿದ್ದು ಗಂಭೀರ ಆರೋಪಗಳಿದ್ರೂ ಹೈಕೋರ್ಟ್ ಪರಿಗಣಿಸಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರಹಾಕಿದೆ. ದರ್ಶನ್ ಅಂಡ್ ಗ್ಯಾಂಗ್ ಬೇಲ್ ರದ್ದಾಗಲು 272 ಸಾಕ್ಷ್ಯಗಳು ಕಾರಣವಂತೆ. ದರ್ಶನ್ ವಿರುದ್ಧ ಸಾಲು ಸಾಲು ಸಾಕ್ಷ್ಯಗಳಿದ್ದು ಕನಿಷ್ಠ 6 ತಿಂಗಳ ಕಾಲ ಜೈಲಿನಿಂದ ಹೊರಬರೋದೇ ಅನುಮಾನ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದರ್ಶನ್ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಇಡೀ ಗ್ಯಾಂಗ್ಗೆ ಈಗ ಕೈದಿ ನಂಬರ್ ಸಿಕ್ಕಿದೆ. ಇದರ ಮಧ್ಯೆ ಜಾಮೀನು ನಿರಾಕರಣೆ ಮಾಡೋದಕ್ಕೆ ಕಾರಣ ಏನು ಅನ್ನೋದು ಕೂಡ ಈಗ ಬಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಕೇಳಿಯೇ ಜಾಮೀನು ರದ್ದು ಮಾಡಲಾಗಿದೆ. ಡಿ ಗ್ಯಾಂಗ್ಗೆ ಬೇಲ್ ಕ್ಯಾನ್ಸಲ್ ಆಗಲು ಹಲವು ಕಾರಣಗಳಿವೆ. ಅದರಲ್ಲೂ ರೇಣುಕಾಸ್ವಾಮಿ ಕೊಲೆಯ ಭೀಕರತೆ ಬಗ್ಗೆ ಸುಪ್ರೀಂ ಕೋರ್ಟ್ ಆಕ್ರೋಶ ಹೊರಹಾಕಿದೆ. ಅದರಲ್ಲೂ 2 ಫೋಟೋಗಳನ್ನ ನೋಡಿ ಜಡ್ಜ್ ಶಾಕ್ ಆಗಿದ್ದಾರೆ. ರಾಜಾತಿಥ್ಯ ಪಡೆದ ದರ್ಶನ್ ಮೇಲೆ ನ್ಯಾಯಾಧೀಶರು ಕೆಂಡಾಮಂಡಲರಾದ್ರು. ಜೈಲಿನಲ್ಲೇ ರೌಂಡ್ ಟೇಬಲ್ ಮೀಟಿಂಗ್ ಮಾಡ್ತಾ ಸಿಗರೆಟ್ ಸೇದಿದ ಫೋಟೋಗಳು ಕೂಡ ದರ್ಶನ್ಗೆ ದೊಡ್ಡ ಕಂಟಕ ಆಯಿತು. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳಿದ್ದು ದರ್ಶನ್ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಇಡೀ ಗ್ಯಾಂಗ್ಗೆ ಈಗ ಕೈದಿ ನಂಬರ್ ಸಿಕ್ಕಿದೆ. ಇದರ ಮಧ್ಯೆ ಜಾಮೀನು ನಿರಾಕರಣೆ ಮಾಡೋದಕ್ಕೆ ಕಾರಣ ಏನು ಅನ್ನೋದು ಕೂಡ ಈಗ ಬಯಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಮುಂದೆ. ಕೇಳಿಯೇ ಜಾಮೀನು ರದ್ದು ಮಾಡಲಾಗಿದೆ. ಡಿ ಗ್ಯಾಂಗ್ಗೆ ಬೇಲ್ ಕ್ಯಾನ್ಸಲ್ ಆಗಲು ಹಲವು ಕಾರಣಗಳಿವೆ. ಅದರಲ್ಲೂ ರೇಣುಕಾಸ್ವಾಮಿ ಕೊಲೆಯ ಭೀಕರತೆ ಬಗ್ಗೆ ಸುಪ್ರೀಂ ಕೋರ್ಟ್ ಆಕ್ರೋಶ ಹೊರಹಾಕಿದೆ. ಅದರಲ್ಲೂ 2 ಫೋಟೋಗಳನ್ನ ನೋಡಿ ಜಡ್ಜ್ ಶಾಕ್ ಆಗಿದ್ದಾರೆ. ರಾಜಾತಿಥ್ಯ ಪಡೆದ ದರ್ಶನ್ ಮೇಲೆ ನ್ಯಾಯಾಧೀಶರು ಕೆಂಡಾಮಂಡಲರಾದ್ರು. ಜೈಲಿನಲ್ಲೇ ರೌಂಡ್ ಟೇಬಲ್ ಮೀಟಿಂಗ್ ಮಾಡ್ತಾ ಸಿಗರೆಟ್ ಸೇದಿದ ಫೋಟೋಗಳು ಕೂಡ ದರ್ಶನ್ಗೆ ದೊಡ್ಡ ಕಂಟಕ ಆಯಿತು. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳಿದ್ದು ಗಂಭೀರ ಆರೋಪಗಳಿದ್ರೂ ಹೈಕೋರ್ಟ್ ಪರಿಗಣಿಸಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರಹಾಕಿದೆ. ದರ್ಶನ್ ಅಂಡ್ ಗ್ಯಾಂಗ್ ಬೇಲ್ ರದ್ದಾಗಲು 272 ಸಾಕ್ಷ್ಯಗಳು ಕಾರಣವಂತೆ. ದರ್ಶನ್ ವಿರುದ್ಧ ಸಾಲು ಸಾಲು ಸಾಕ್ಷ್ಯಗಳಿದ್ದು ಕನಿಷ್ಠ 6 ತಿಂಗಳ ಕಾಲ ಜೈಲಿನಿಂದ ಹೊರಬರೋದೇ ಅನುಮಾನ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗಂಭೀರ ಆರೋಪಗಳಿದ್ರೂ ಹೈಕೋರ್ಟ್ ಪರಿಗಣಿಸಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಸಮಾಧಾನ ಹೊರಹಾಕಿದೆ. ದರ್ಶನ್ ಅಂಡ್ ಗ್ಯಾಂಗ್ ಬೇಲ್ ರದ್ದಾಗಲು 272 ಸಾಕ್ಷ್ಯಗಳು ಕಾರಣವಂತೆ. ದರ್ಶನ್ ವಿರುದ್ಧ ಸಾಲು ಸಾಲು ಸಾಕ್ಷ್ಯಗಳಿದ್ದು ಕನಿಷ್ಠ 6 ತಿಂಗಳ ಕಾಲ ಜೈಲಿನಿಂದ ಹೊರಬರೋದೇ ಅನುಮಾನ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.